ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ದಾಸನಪುರ ಶಾನ್ಭೋಗ್ ರಾಮಕೃಷ್ಣಮೂರ್ತಿ ರಾಮರಾವ್ ಮಾಡುವ ನಮಸ್ಕಾರಗಳು. ರಾಮರಾವ್ ಸಾಂಜರ ಆನ್ಲೈನ್ ಯೂಟ್ಯೂಬ್ಗೆ ತಮಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ವಿಶ್ವಶಾಂತಿ ಆಶ್ರಮದಲ್ಲಿ ವಿಪ್ರ ಬಳಗ ಸೇವಾ ಸಹಾಯ ಸಭಾ ಟ್ರಸ್ಟ್ ಹಾಗೆ ಶ್ರೀ ಗಾಯತ್ರಿ ಮಹಿಳಾ ಮಂಡಳಿ ಹಾಗೆ ವಿಪ್ರ ಬಳಗ ಸೇವಾ ಯುವಕ ಮಂಡಳಿಯವರ ಸಹಭಾಗಿತ್ವದಲ್ಲಿ ಇವರ ಒಂದು ಆಶ್ರಯದಲ್ಲಿ ಉಚಿತ ಸಾಮೂಹಿಕ ಧರ್ಮೋಪನಯನ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮ ಈ 26/4/2026 ಶುಭ ದಿನ ಬೆಳಗ್ಗೆ 8:15 9:15 ಗಂಟೆ ಸಲ್ಲುವ ಶುಭ ಋಷಭ ಲಗ್ನದಲ್ಲಿ ಸಾಮೂಹಿಕ ಬ್ರಹ್ಮೋಪದೇಶವನ್ನು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಶ್ರೀ ಬದಗಿರಿ ಕೇಶವದಾಸರು ಹಾಗೆ ಶ್ರೀ ಮಾತಾದೇವಿ ರಮಾದೇವಿಯವರ ಕೃಪಾ ಆಶೀರ್ವಾದದೊಂದಿಗೆ ಈ ಸಾಮೂಹಿಕ ಧರ್ಮೋಪನಯನ ಕಾರ್ಯಕ್ರಮವನ್ನು ಬಹಳ ಭಕ್ತಿಪೂರ್ವಕ ವಿಜೃಂಭಣೆಯಿಂದ ನೆರವೇರಿಸಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಅತ್ಯಂತ ಉತ್ಸುಕರಾಗಿ ಅನೇಕ ಒಟ್ಟುಗಳು ಅಂದರೆ 6 ಒಟ್ಟುಗಳು ಈ ವರ್ಷ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. 25/4/2026 ಶನಿವಾರ ದೇವತಾ ನಂದಿ ದೇವರ ಸಮಾರಾಧನೆ ಕಾರ್ಯಕ್ರಮವನ್ನು ಅಲ್ಲೇ ನೆರವೇರಿಸಲಾಗಿದೆ. ಹಾಗೆ 26ನೇ ತಾರೀಕು ಈ ಸಾಮೂಹಿಕ ಧರ್ಮೋಪನಯನವನ್ನ ಈ ಪಾಂಡುರಂಗನ ಸನ್ನಿಧಿಯಲ್ಲಿ ಮಾಡಲಾಗುತ್ತೆ. ಈ ಒಂದು ಧರ್ಮೋಪನಯನ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಅವರ ಪುತ್ರ ಜಯಸಿಂಹ ಒಟುವಾಗಿರ್ತಾನೆ, ಗಿರೀಶ್ ಅವರ ಮಗ ಅಭಯ್ ಅವರು ಒಟುವಾಗಿರ್ತಾರೆ, ನಾಗೇಂದ್ರ ಅವರ ಮಗ ಕುಶಾಲ್ ಕಶ್ಯಪ್ ಅವರು ಒಟುವಾಗಿರ್ತಾರೆ, ಶೇಷಾದ್ರಿ ಅವರ ಮಗ ವಿಷ್ಣು ಎಸ್ ಶರ್ಮಾ ಅವರು ಒಟುವಾಗಿರ್ತಾರೆ, ಎನ್ ಕೃಷ್ಣ ಅವರ ಮಗ ಕೆ ತೇಜಸ್ ಅವರು ಒಟುವಾಗಿರ್ತಾರೆ, ಶ್ರೀನಾಥ್ ಅವರ ಮಗ ಕೀರ್ತಿ ಅವರು ಒಟುವಾಗಿರ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಅತ್ಯಂತ ಘನಪಾಠಿಗಳಾದಂಥ ಶ್ರೀ ವೆಂಕಟರಾಮ ಶಾಸ್ತ್ರಿಗಳು ವೇದ ಬ್ರಹ್ಮಶ್ರೀಗಳಾಗಿರ್ತಾರೆ. ಹಾಗೆ ವೇದ ಬ್ರಹ್ಮಶ್ರೀ ಕಿಕ್ಕೇರಿ ಪುರುಷೋತ್ತಮ್ ಶರ್ಮಾ ಅವರು, ಹಾಗೆ ವೇದ ಬ್ರಹ್ಮಶ್ರೀ ಡಾಕ್ಟರ್ ಕೃಷ್ಣಮೂರ್ತಿ ಅವರು, ವೇದ ಬ್ರಹ್ಮಶ್ರೀ ಸೂರ್ಯಪ್ರಕಾಶ್ ಅವರು, ವೇದ ಬ್ರಹ್ಮಶ್ರೀ ರಾಮಚಂದ್ರ ಶಾಸ್ತ್ರಿಗಳು, ಹಾಗೆ ವೇದ ಬ್ರಹ್ಮಶ್ರೀ ಕುಮಾರ್ ಮಾಸ್ಟರ್ ಅವರು, ಹಾಗೆ ವೇದ ಬ್ರಹ್ಮಶ್ರೀ ಶಂಕರ ನಾರಾಯಣ ಶರ್ಮಾ ಅವರು, ಇನ್ನೂ ಹಲವಾರು ಘನಪಾಠಿಗಳು ಈ ಒಂದು ಋತ್ವಿಕ ವರ್ಗದವರು ಸೇರಿ ಈ ಒಂದು ಸಾಮೂಹಿಕ ಧರ್ಮೋಪನಯ ಕಾರ್ಯಕ್ರಮನ ಬಹಳ ಯಶಸ್ವಿಯಾಗಿ ಸಾಂಗೋಪಾಂಗವಾಗಿ ಚೆನ್ನಾಗಿ ನಡೆಸಿಕೊಟ್ಟಿರ್ತಾರೆ. ಈ ಒಂದು ಸಮಾರಂಭದಲ್ಲಿ ವಿಪ್ರ ಬಳಗ ಸೇವಾ ಸಹಾಯ ಸಭಾ ಟ್ರಸ್ಟ್ ಇವರ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ ಎಸ್ ಮಹೇಶ್ ಅವರು ಇರ್ತಾರೆ. ಹಾಗೆ KS ಮೃತ್ಯುಂಜಯ ಅವರು ಅಧ್ಯಕ್ಷರು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬ್ರಾಹ್ಮಣ ಸಭಾ ಅಧ್ಯಕ್ಷರು, ವಿಪ್ರಪತ್ತಿನ ಸೌಹಾರ್ದ ಸಹಕಾರಿ ನಿಯಮಿತ ಇವರು ಕೂಡ ವೇದಿಕೆಯಲ್ಲಿರ್ತಾರೆ. ಶ್ರೀ ವಿ ಶ್ರೀನಿವಾಸ ಮೂರ್ತಿಯವರು ಅಧ್ಯಕ್ಷರು, ಶುಕ್ಲ ಯಜುರ್ವೇದ ಕಾಣ್ವ ಶಾಖಾ ಸೇವಾ ಸಮಿತಿ ಅರ್ಚಿನಕುಂಟೆ ಅವರು ಇರ್ತಾರೆ. ಹಾಗೆ KS ಶ್ರೀಕಂಠ ಪ್ರಸಾದ್ ಅವರು ಸಂಸ್ಥಾಪಕ ಅಧ್ಯಕ್ಷರು, ಅಕ್ಷಯ ಬ್ರಾಹ್ಮಣ ಸಭಾ ವಿಶ್ವ ಹಿಂದೂ ಪರಿಷತ್ ವಲಯ ಅಧ್ಯಕ್ಷರು, ಯಶವಂತಪುರ ಪ್ರಮುಖರು ಇವರು ಕೂಡ ಇಲ್ಲಿ ಭಾಗವಹಿಸಿರ್ತಾರೆ. ಶ್ರೀ BK ಸಂಜೀವರಾವ್ ಅವರು ಅಧ್ಯಕ್ಷರು, ಆತ್ಮಾರಾಮಸ್ವಾಮಿ ಬ್ರಾಹ್ಮಣ ಸೇವಾ ಟ್ರಸ್ಟ್ ನರಸೀಪುರ ಇವರಿರ್ತಾರೆ. ಶ್ರೀ ಜಗದೀಶ್ ಚಕ್ರಗಿರಿ ಬೆಂಗಳೂರು ಅವರು ವೇದಿಕೆಯಲ್ಲಿ ಇರ್ತಾರೆ. ಶ್ರೀಮತಿ ರಮಾ ಮಾತಾಜಿಯವರ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿರ್ತಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಎನ್ ಸತ್ಯಪ್ರಕಾಶ್ ಅವರು, ಪ್ರಧಾನ ಕಾರ್ಯದರ್ಶಿ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಬೆಂಗಳೂರು ಇವರು ಕೂಡ ಹಾಜರಾತಿ ಮಾಡಿರ್ತಾರೆ. ಹಾಗೆ ಡಾಕ್ಟರ್ ಜಗದೀಶ್ ರಾವ್ ಅವರು ನಿರ್ದೇಶಕರು, ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ, ಹಾಗೆ ಶ್ರೀಮತಿ ವಿದ್ಯಾ ಜಗದೀಶ್ ರವರು ನಿಕಟಪೂರ್ವ ಅಧ್ಯಕ್ಷರು, ದಾಸನಪುರ ಗ್ರಾಮ ಪಂಚಾಯಿತಿ, ಹಾಗೆ ಶ್ರೀ LNT ಮಂಜುನಾಥ್ ರವರು ಅಶ್ವಂ ಪ್ರಾಪರ್ಟೀಸ್ ಹೊಸಕೋಟೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪ್ರತಿನಿಧಿ ಉಪಾಧ್ಯಕ್ಷರು, ಹಾಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಇದರಲ್ಲಿ ಉಪಾಧ್ಯಕ್ಷರಾಗಿರ್ತಾರೆ. ಇವರು ಕೂಡ ಹಾಜರಾತಿಯನ್ನ ಕೊಟ್ಟಿರ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಉಪಸ್ಥಿತಿಯನ್ನ ಶ್ರೀ ಸುದರ್ಶನಂ ಹಿರಿಯ ಉಪಾಧ್ಯಕ್ಷರು, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಬೆಂಗಳೂರು ಅವರು ಉಪಸ್ಥಿತಿಯನ್ನು ನೀಡಿ ಕಾರ್ಯಕ್ರಮಕ್ಕೆ ಮೆರುಗು ತಂದಿರ್ತಾರೆ. ಹಾಗೆ ಇನ್ನೂ ಹಲವಾರು ಜನ ಒಂದು ಅತಿಥಿಗಳ ಒಂದು ಮಹಾಪೂರ್ವೇ ಈ ವೇದಿಕೆಯಲ್ಲಿ ಇರುತ್ತೆ. ಶ್ರೀ ದಿಲೀಪ್ ಕುಮಾರ್ ಅವರು ಉಪಾಧ್ಯಕ್ಷರು, ಬೆಂಗಳೂರು ಉತ್ತರ ಜಿಲ್ಲಾ ಪ್ರತಿನಿಧಿ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ, ಹಾಗೆ KS ಮೃತ್ಯುಂಜಯ ಅವರು, KS ಶ್ರೀಕಂಠ ಪ್ರಸಾದ್ ಅವರು, KV ರವಿಶಂಕರ್ ಅವರು, ಮಹಿಮರಂಗ ಸ್ವಾಮಿ ಸೇವಾ ಟ್ರಸ್ಟ್ ಅವರು, ಶ್ರೀ S ನಾಗಭೂಷಣ ಅಧ್ಯಕ್ಷರು, ಕೆರೆಬಾಗಿಲು ರಾಮ ಮಂದಿರದವರು, ಹಾಗೆ ಶ್ರೀನಿವಾಸ ಮೂರ್ತಿ ಅವರು ಅರ್ಚಿನಕುಂಟೆ, ಶ್ರೀ DR ವಾಸುದೇವ್ ರಾವ್ ಅವರು ಗೌರವಾಧ್ಯಕ್ಷರು, ತಾರುಣ್ಯಾದಿತ್ಯ ಬ್ರಾಹ್ಮಣ ಸಭಾ ಬೆಂಗಳೂರು ಉತ್ತರ ತಾಲೂಕು, ಹಾಗೆ KMF ನ ನಿರ್ದೇಶಕರಾಗಿರ್ತಾರೆ. ಶ್ರೀ ನಾಗರಾಜ್ ಶರ್ಮಾ ಅವರು ಅಧ್ಯಕ್ಷರು, ತಾರುಣ್ಯಾದಿತ್ಯ ಬ್ರಾಹ್ಮಣ ಸಂಘ ಬೆಂಗಳೂರು ಉತ್ತರ ತಾಲೂಕು, ಶ್ರೀ ಬಿದಿರೆ ಪ್ರಕಾಶ್ ಅವರು ತಿರುಮಲ ದೇವಸ್ಥಾನ ಟ್ರಸ್ಟ್ ಬಿದಿರೆ, ಹಾಗೆ ಶ್ರೀ S ಗಣೇಶ್ ಅವರು ನಿಕಟಪೂರ್ವ ಪುರಸಭಾ ಸದಸ್ಯರು, ಹೀಗೆ ಹಲವಾರು ಸಂಘ ಸಂಸ್ಥೆಗಳ ಪ್ರಮುಖ ಮುಖಂಡರು, ವಿಪ್ರ ಬಾಂಧವರು, ಹಾಗೆ ಈ ಒಂದು ತಾಲೂಕಿನ ಹಲವಾರು ವಿಪ್ರ ಬಂಧುಗಳು, ತಾಲೂಕಿನಲ್ಲದೆ ಬೇರೆ ಬೇರೆ ತಾಲೂಕಿನ ವಿಪ್ರ ಬಾಂಧವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ಈ ಒಂದು ದೊಡ್ಡ ಸಮಾರಂಭವನ್ನು ಮಾಡಬೇಕು ಅಂದರೆ ಹಲವಾರು ಜನ
ಒಂದು ಹೆಗಲಿಗೆ ಹೆಗಲು ಕೊಟ್ಟು ತನು ಮನಧನ ಸಹಾಯ ಮಾಡಿ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಟ್ಟಿರ್ತಾರೆ. ವಸ್ತು ರೂಪದಲ್ಲಾಗಿರಲಿ, ಧನ ಸಹಾಯದಲ್ಲಾಗಿರಲಿ, ತಮ್ಮ ತನು ಮನ ಧನಗಳನ್ನ ಸಹಾಯ ಮಾಡಿರ್ತಾರೆ. ಅದರಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸೋದಕ್ಕೆ ಸಾಧ್ಯವಾಗಿರುತ್ತೆ. ಇವರೆಲ್ಲರಿಗೂ ವಿಪ್ರ ಬಳಗ ಸೇವಾ ಸಹಾಯ ಸಭಾ ಟ್ರಸ್ಟ್ ಅವರ ಎಲ್ಲ ಪದಾಧಿಕಾರಿಗಳು ಹಾಗೆ ಸಮಿತಿಯವರು ಎಲ್ಲರೂ ಆಭಾರಿಯಾಗಿರ್ತಾರೆ. ಯಾಕೆಂತಂದ್ರೆ ಒಂದು ಕೈ ಸೇರಿದ್ರೆ ಚಪ್ಪಾಳೆ ಆಗಲ್ಲ, 10 ಕೈ ಸೇರಿದ್ರೆ ದೊಡ್ಡ ಚಪ್ಪಾಳೆ, ದೊಡ್ಡ ಶಬ್ದ ಬರುತ್ತೆ ಅನ್ನಾಗೆ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನಾಗೆ ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಸುಂದರವಾಗಿ ನಡೆಸಿರ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಈ ಒಂದು ವಿಪ್ರ ಬಳಗ ಸೇವಾ ಸಹಾಯ ಸಭಾ ಟ್ರಸ್ಟ್ ಅವರ ವತಿಯಿಂದ ಈ ಸಾಮೂಹಿಕ ಧರ್ಮೋಪನಯನ ಕಾರ್ಯಕ್ರಮವನ್ನು ಬಹಳ ಅತ್ಯಂತ ಯಶಸ್ವಿಯಾಗಿ ನಡೆಸಿ ಸುಮಾರು 800ರಿಂದ 1000 ಜನ ಮೇಲ್ಪಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಿಜಕ್ಕೂ ಸಂತೋಷಕರವಾದ ಮಹತ್ವದ ವಿಚಾರ. ಬಹಳ ಸುಂದರವಾದ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಭಾಗವಹಿಸಿ. ಈ ವಿಡಿಯೋನ ಪೂರ್ತಿ ನೋಡ್ತಾ ಇರಿ. ಈ ನನ್ನ ವಿಡಿಯೋ ರಾಮರಾವ್ 7019 ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ. ಇದನ್ನು ನಿರಂತರವಾಗಿ ನೋಡಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾವುದೇ ರೀತಿ ನಿಮ್ಮ ಹಣ ಏನು ಖರ್ಚಾಗೋದಿಲ್ಲ. ಆದರೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋಗಳು ಹಾಕಿದ್ರು ಕೂಡ ನಿಮಗೆ ಮೊದಲನೇದಾಗಿ ನಿಮ್ಗೆ ಬರುತ್ತೆ, ನೀವು ನೋಡ್ಬೋದು. ಈ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಂಚ್ಕೊಡಿ, ಅವ್ರಿಗೂ ಕಳಿಸಿ. ಯಾರು ಬಂದಿದ್ದಾರೆ ಈ ಕಾರ್ಯಕ್ರಮ ನೋಡಿ ಮತ್ತೊಮ್ಮೆ ನೆನಪಾಗುತ್ತೆ. ಯಾರು ಬಂದಿಲ್ಲ ಈ ಕಾರ್ಯಕ್ರಮ ನೋಡಿ ಅವರು ಈ ರೀತಿ ನಡೆದಿದೆ ಅಂತ ಹೇಳಿ ಅವ್ರಿಗೊಂದು ವಿಚಾರ ಅವ್ರಿಗೆ ಸಿಕ್ಕುತ್ತೆ. ಈ ಒಂದು ಸಾಕಷ್ಟು ಇನ್ಫಾರ್ಮೇಶನ್ ನಾನು ಪ್ರತಿ ಒಂದು ನಮ್ಮ ವಿಪ್ರ ಸಮುದಾಯದ ಹಲವಾರು ಕಾರ್ಯಕ್ರಮದ ವಿಡಿಯೋಗಳನ್ನ ನಾನು ಮಾಡ್ತಾ ಬಂದಿದ್ದೀನಿ. ಸಾಕಷ್ಟು ಜನ ಪ್ರಶಂಸೆ ಮಾಡಿದ್ದೀರಾ, ಸಾಕಷ್ಟು ಜನ ಯಾವುದೇ ರೀತಿ ಪ್ರತಿಕ್ರಿಯೆ ಕೂಡ ಕೊಟ್ಟಿರಲ್ಲ. ಆದ ರೀತಿ ನಾನು ನನ್ನ ಕೆಲಸವನ್ನು ಬಿಟ್ಟಿರೋದಿಲ್ಲ. ಹಾಗೆ ನಿರಂತರವಾಗಿ ಈ ಕೆಲಸವನ್ನು ಮಾಡ್ತಾ ಬಂದಿರ್ತೀನಿ. ಸಾಕಷ್ಟು ಜನ ನನಗೆ ಪ್ರೋತ್ಸಾಹ ಕೊಟ್ಟಿರ್ತೀರಾ. ಇದುವರೆಗೂ ನಾನು ಎಲ್ಲ ಮಾಡಿದಂಥ ವಿಡಿಯೋಗಳು ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಅನ್ಕೊಂಡಿದ್ದೀನಿ. ಏನು ಇಷ್ಟ ಆಗಿಲ್ಲ ಅಂದರೆ ನೀವು ಡೈರೆಕ್ಟ್ ಆಗಿ ನನಗೆ ನೀವು ಹೇಳ್ಬೋದು, ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ, ನೀವು ಈ ಥರ ಮಾಡಿ, ಈಗ ಮಾಡಿ ಅಂತ ಸಾಕಷ್ಟು ಸಲಹೆಗಳನ್ನು ನೀವು ಕೊಡ್ಬೋದು. ಹಾಗಾಗಿ ನನ್ನ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ನೀವು ಇಷ್ಟ ಆಗಿಲ್ಲ ಅಂತ ಕೂಡ ಹೇಳ್ಬೋದು. ಹಾಗೆ ಇಷ್ಟ ಆಗಿದೆ ಎಲ್ರಿಗೂ ಶೇರ್ ಮಾಡ್ಬೋದು. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಜನ ಭಾಗವಹಿಸಿದ್ದು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿರುತ್ತೆ. ಇದಕ್ಕೆ ಕಾರಣವಾಗಿ ನೀವೆಲ್ಲರೂ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೇ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಅಂತ ಹೇಳ್ತಾ ಮಹೇಶ್ ಅವರು ಬಹಳ ಶ್ಲಾಘನೀಯ ನುಡಿಗಳನ್ನು ನುಡಿದು ವೇದಿಕೆ ಮೇಲೆ ಉಪಸ್ಥಿತಂತಹ ಹಲವಾರು ನಮ್ಮ ವಿಪ್ರೋತ್ತಮರು ಒಳ್ಳೊಳ್ಳೆಯ ನುಡಿಗಳನ್ನು ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರ್ತಾರೆ. ಇದೇ ರೀತಿ ಹಲವಾರು ಇನ್ಫಾರ್ಮೇಷನ್ಗೆ ನನ್ನ ಚಾನಲ್ನ ನೋಡ್ತಾ ಇರಿ. ನಮಸ್ಕಾರ, ಶುಭ ದಿನ.